ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಮ್ಮ ಎಕ್ಸ್ಪ್ರೆಸ್ BS6 2021 ವರ್ಷನ್ ಇದೆ ಆ್ಯಕ್ಚುಲಿ ಬೈಕ್. ಸೊ ಇದ್ದು ಮೈಲೇಜ್ ಟೆಸ್ಟ್ ಇದುವರೆಗೂ ನಾನು ಮಾಡೇ ಇಲ್ಲ. ಸರಿ, ಫೈನಲಿ ನಮ್ಮ ಮೈಲೇಜ್ ಟೆಸ್ಟ್ನ ಮಾಡಿಯೇ ನೋಡಿಬಿಡೋಣ, ಆಮೇಲೆ ಏನಿದ್ರು ಜಡ್ಜ್ ಮಾಡೋಣ ಅಂಥೇಳಿ ಇವಾಗ ಮೈಲೇಜ್ ಟೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಪೆಟ್ರೋಲ್ ಕೂಡ ಡ್ರೈ ಆಗಿದೆ ಆಲ್ಮೋಸ್ಟ್. ಸೊ 2 ಬಾಟ್ಲು ತಗೊಂಡಿದ್ದೀನಿ 1 ಲೀಟರ್ದು. ಸೊ 2 ಬಾಟ್ಲಲ್ಲಿ 1 ಲೀಟರ್ ಪೆಟ್ರೋಲ್ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗೋ ತನಕ ಕಾಯಬೇಕು. ಸೊ ಪೆಟ್ರೋಲ್ ಹಾಕ್ಸೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಜನಸಂದಣಿ ಜಾಸ್ತಿ ಇದೆ ಗುರು ಪೆಟ್ರೋಲ್ ಬಗ್ಗೆ. ಮೈಲೇಜ್ ನೋಡುವ, ಯಾವಾಗಲೂ ನಾನು ಪವರ್ ಹಾಕೋದಿಲ್ಲ ಸುಮ್ಮನೆ ಏನಕ್ಕೆ ಅಂದರೆ ಇದರಲ್ಲಿ ಹಾಕಿ. ಹಾಂ, ಇದರಲ್ಲಿ ಬಾಟಲಲ್ಲಿ, ಗಾಡಿಯಲ್ಲಿ ಬೇಡ. ಇದೆರಡರಲ್ಲಿ 1 ಲೀಟ್ರ್ ಹಾಕಿ. ಹಾಂ ಸರಿ. ಒನ್ ಲೀಟ್ರ್ ಹಾಕಿ ಫುಲ್. 100 ಹಾಕ್ತಿದ್ದೀರಾ? 1 ಲೀಟ್ರ್ ಹಾಕೋಕ್ಕಾಗಲ್ವಾ? ಹಾಂ, ಅದಕ್ಕೆ ಹಾಕಿ 1 ಲೀಟರ್. ಇದು 100 ರೂಪೀಸ್ ಮಾತ್ರ ಇದೆ. ಒಂದೇ ಲೆಕ್ಕ ಗುರು. ಹಾಂ ಹಾಂ, ಫೋನ್ಪೇ ಇದು ಕೊಡಿ ಮುಚ್ಚಲ. ಫಿಫ್ತ್ ಗೇರಲ್ಲಿದೆ, ಎಕ್ಸ್ಲೇಟರ್ ಕೊಡ್ತಿದ್ದೀನಿ, ಹೋಗ್ತಾ ಇಲ್ಲ. ಸೊ ಪೆಟ್ರೋಲ್ ಫುಲ್ ಡ್ರೈ ಆಗಿದೆ ಅನ್ಕೋತೀನಿ. ಕರೆಕ್ಟ್ ಗುರು ಇದೆ. Oh God. ಸೊ ಸ್ನೇಹಿತರೆ, ಇವಾಗ 1 ಲೀಟರ್ ಪೆಟ್ರೋಲ್ನ ಹಾಕಿದ್ದೀನಿ. ಸೊ ಎಷ್ಟು ಕಿಲೋಮೀಟ್ರ್ ಓಡಿದೆ? ಸೊ 19,814, 19,814 ಕಿಲೋಮೀಟ್ರ್ ಓಡಿದೆ. 19,814 ನೆನ್ಪಿಟ್ಕೊಳ್ಳೋಣ. ತಮಿಳ್ನಾಡು ಹೊಸೂರು ಸೈಡೆಲ್ಲ ಬಂದು ರೋಡ್ ಚೆನ್ನಾಗಿದೆ, ಅದರಿಂದ ಮೈಲೇಜ್ ಕೂಡ ಹೈವೇ ಅಲ್ವಾ, ಚೆನ್ನಾಗಿ ಕೊಡುತ್ತೆ ಅಂತ ಅನ್ಕೋತೀನಿ. ಸೊ 814 ಇದ್ದಿದ್ದು. ಈ ಹೈವೇ ತುಂಬ ಡೇಂಜರ್ ಇದೆ ಗುದ್ರು. ಆಗ ತಾನೇ ಆವಾಗಲೂ ಒಬ್ಬ ಇದು ಮಾಡ್ಕೊಂಡು ಹೋದಲ್ಲ, ಅವನು ಹೋಗಿ ಒಂದು ನಾಯಿ ಹೊಡ್ಬಿಟ್ಟಿದ್ದಾನೆ ಪಾಪ. ನನ್ನ ಕಣ್ಣು ಮುಂದೆನೇ ಅದ್ರದ್ದು ಜೀವ ಹೋಯಿತು. ಸೊ ಕ್ಯಾಮ್ರಾ ಆನ್ ಮಾಡಿರಲಿಲ್ಲ. ರೋಡ್ ತುಂಬ ಡೇಂಜರಸ್ ಇದೆ ಗುರು ಇದು ನಾವು ಇವಾಗ ಮೈಸೂರು ಬೆಂಗಳೂರು ಹೈವೇಲಿ ಹೋಗಿದಷ್ಟು ಸೇಫ್ ಅಲ್ಲ ನನಗಿದು, ನನಗೆ ಅನಿಸ್ತಿದೆ. ಸೊ ಈಗ ಆಲ್ರೆಡಿ
1 ಲೀಟರ್ ಪೆಟ್ರೋಲಲ್ಲಿ ಸೊ 814 ಇದ್ದಿದ್ದು 835 ಆಗಿದೆ. 16 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ನೋಡೋಣ, ಏನಿದ್ರು 40 ಮೇಲೆ ಪಕ್ಕ ನನ್ನ ಪ್ರಕಾರ. ರೂಮ್ ತನಕ ತಲುಪ್ಬೋದು ಅನ್ಕೋತೀನಿ. ಸೊ ಇವಾಗ 45 ಆಗಿದೆ. ಸೊ 114ಗೆ ನಾವು ಇದು ಪೆಟ್ರೋಲ್ ಟ್ಯಾಂಕ್ ಎಂಟಿ ಮಾಡಿ 1 ಲೀಟರ್ ಪೆಟ್ರೋಲ್ ಹಾಕಿದ್ದು. ಸೊ ಆಲ್ರೆಡಿ 31 ಕಿಲೋಮೀಟರ್ ಕ್ರಾಸ್ ಮಾಡಿದ್ದೀವಿ. ನೋಡೋಣ ಇನ್ನೆಷ್ಟು ಹೋಗುತ್ತೆ ಅಂತ. ನನ್ನ ಪ್ರಕಾರ 40+ ಪಕ್ಕ. ನನಗೆ ಹೇಳೋಕ್ಕಾಗಲ್ಲ, ನನಗೆ ಈ ಬೈಕ್ ಮೇಲೆ ನಂಬಿಕೆ ಇದೆ. ಹೀಗೆ ನಾನು ಮನೆ ತಲುಪಿದ್ರೂ ತಲುಪಿಬಿಡ್ತೀನಿ. ಇನ್ನೂ ಹೊಸೂರು ತಲುಪಿಲ್ಲ ರಿಟರ್ನ್. ನಾನು ಅಲ್ಲಿಂದ ಯೂಟರ್ನ್ ನೋಡಿದೆ ಅಲ್ವಾ. ಸೊ ಸ್ನೇಹಿತರೆ, ಇವಾಗ 54 ಆಗಿದೆ. ಸೊ ನಾನು 814ಗೆ ಸ್ಟಾರ್ಟ್ ಮಾಡಿದ್ದು. ಈಗ 854 ಆಗಿದೆ. ಹಂಗಂದರೆ 40 ಕಿಲೋಮೀಟ್ರ್ ದಾಟಿದ್ದೀವಿ ನಾವು ಇವಾಗ. ಸೊ 1 ಲೀಟ್ರಿಗೆ 40 ಕಿಲೋಮೀಟರ್ಸ್ ಅಂತೂ ಪಕ್ಕ 100%. ಮತ್ತು ನನ್ನ ಗಾಡಿ ಬಂದು ವೆಲ್ ಮೇಂಟೈನ್ಡ್ ಆ್ಯಕ್ಚುಲಿ. ಸೊ ದೊಡ್ಡದಾಗಿಲ್ಲ ಒಂದು ಸಲ, ಅಂದರೆ ದೊಡ್ಡದಾಗಿ ಆಕ್ಸಿಡೆಂಟ್ಸ್ ಏನು ನಡೆದೂ ಇಲ್ಲ. ಅದೇ ಥರ ಸರ್ವಿಸ್ ಕೂಡ ಆನ್ ಟೈಮ್ ಮಾಡಿದ್ದೀನಿ ನಾನು. ಅದರಲ್ಲಿ ಯಾವುದೇ ಇದಿಲ್ಲ. ಈಗ ಚೈನ್ ಸ್ಪಾಕೆಟ್ ಕೂಡ ಹೊಸದು ಹಾಕ್ಸಿದ್ದೀನಿ. ಅದ್ರ ಮೇಲೆ ಒಂದು ಸಲ ಏನೋ ಇದು ಆಫ್ ರೋಡ್ ಹೋದಾಗ ಬಿದ್ದಿದ್ದೀನಿ. ಸ್ವಲ್ಪ ಸ್ಕ್ರ್ಯಾಚಸ್ ಆಗಿತ್ತು ಆವಾಗ. ಮತ್ತು ಹೊಸದಾಗಿ ಇದೆಲ್ಲ ಹಾಕ್ಸಿದೆ ಅಲ್ವಾ, ಗಾರ್ಡ್ಸ್, ಸ್ಯಾಡಲ್ ಸ್ಟೇ, ಮತ್ತು ಇದು ಬಾಯಿಗೆ ಬರ್ತಿಲ್ಲ, ಸೇಫ್ಟಿ ಗಾರ್ಡ್ ಕೆಳಗಿದ್ದು. ಸೊ ಅದೆಲ್ಲ ಹಾಕ್ಸಿದ ಮೇಲೆ ಸ್ವಲ್ಪ ಮೈಲೇಜ್ ಡ್ರಾಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಪಿಕಪ್ ಸ್ವಲ್ಪ ಫಸ್ಟಷ್ಟಿಲ್ಲ, ಒಂದು 0.1% ಕಮ್ಮಿ ಆದಂಗೆ ನನಗೆ ಫೀಲ್ ಆಗ್ತಿದೆ. ಅಷ್ಟು ದೊಡ್ಡ ಫೀಲ್ ಏನಲ್ಲ, ಬಟ್ ಈಗ ಪಿಲಿಯನ್ನ ಕೂರಿಸ್ಕೊಂಡು ಹೋಗುವಾಗ ನನಗೆ ಫೀಲ್ ಆಗುತ್ತೆ ಅದು ಸ್ವಲ್ಪ ಕಮ್ಮಿ ಆದಂಗೆ. ನಾನು ಒಬ್ಬನೇ ಹೋಗುವಾಗ ಏನಿಲ್ಲ, ನಾರ್ಮಲಾಗೇ ಇರುತ್ತೆ. ಯಾಕೆಂದರೆ ಮೊನ್ನೆ ನನ್ನದು ಆಫೀಸ್ ಕೊಲ್ಲಿಗೊಬ್ಬರನ್ನ ಕೂರಿಸ್ಕೊಂಡು ಹೋಗ್ತಾಯಿದ್ದೆ. ಅವರು ಹೇಳಿದರು, ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬ ಪಿಕಪ್ ತುಂಬ ಕಮ್ಮಿ ಇರೋಂಗೆ ನನಗೆ ಫೀಲ್ ಆಗ್ತಿದೆ ಅಂತ ಹೇಳಿದರು. ಸೊ ನಾನು ಕೂಡ ಗುರು ಸೈಡ್ಗೆ ತಗೋಬೇಕು. ಐ 42 ಕಿಲೋಮೀಟ್ರೇ ಕೊಡೋದಾ? 42. ಸೊ ಸ್ನೇಹಿತರೆ, ನೀವೀಗ ನೋಡಿರ್ತೀರಾ 56 ಅಂದರೆ 42 ಕಿಲೋಮೀಟ್ರ್, 42 ಮೈಲೇಜ್ ಕೊಡ್ತಿದೆ. 1 ಲೀಟ್ರಿಗೆ 42 ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾ ಇದೆ. ಅದು ನೀವು 80+ ಹೋದರೆ. ನೀವು ಇಲ್ಲಿ ನಾರ್ಮಲಾಗಿ ಕಡಿಮೆಯಲ್ಲಿ ಹೋದರೆ ಜಾಸ್ತಿನೇ ಕೊಡುತ್ತೆ ಅಂತ ಗೊತ್ತೀನಿ. ನಾನಿನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಪರವಾಗಿಲ್ಲ. ನಾನೇನು ಅಂದ್ಕೊಂಡೆ ಕರ್ನಾಟಕ ರೀಚ್ ಆದಮೇಲೆ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಿಲ್ ನಮ್ಮ ಡ್ಯೂಡ್ ಬಂದು 42 ಕಿಲೋಮೀಟ್ರೇ ಕೊಡ್ತಿರೋದು. ನಾನು ಸ್ವಲ್ಪ ಜಾಸ್ತಿ ಅಂದ್ಕೊಂಡಿದ್ದೆ.